ಕಳೆದ 3 ವರ್ಷದ ಬರ್ಡನ್ ನನಗೆ ಬೇಡ ಅಂತಾದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರದ ಬರ್ಡನ್ ನನಗೆ ಬೇಡ ಅನ್ನೋದಾದ್ರೆ, DK ಶಿವಕುಮಾರ್ ಅವರೇ ಇನ್ಚಾರ್ಜ್ ಆಗಿದ್ದಾಗ ಮಾಡಿದಂತ ವ್ಯವಸ್ಥೆ ಡಿಸ್ಫಂಕ್ಷನಲ್ಲು, ವೀಕ್ ಗವರ್ನೆನ್ಸ್ ಅನ್ನೋದಾದ್ರೆ, ಇವತ್ತಿಂದ ಹೊಸ ಲೆಕ್ಕ ಶುರು ಮಾಡಬೇಕು ಅನ್ನೋದಾದ್ರೆ ಹಳೆ 3 ವರ್ಷದ ಲೆಕ್ಕ ಕೊಟ್ಬಿಡಿ. ಅದಕ್ಕೆ ನೀವು ವೈಟ್ ಪೇಪರ್ ಕೊಡಿ ಅಂತ ನಾವು ಕೇಳಿರುವಂಥದ್ದು. ಕಳೆದ 3 ವರ್ಷದಿಂದ ಏನು 5,500 ಕೋಟಿ ರೂಪಾಯೋ 7,500 ಕೋಟಿ ರೂಪಾಯಿ ಅದೆಷ್ಟು ಲೆಕ್ಕನೇ ಗೊತ್ತಾಗ್ತಾ ಇಲ್ಲ. ಒಂದೊಂದು ಪೇಪರ್ದು ಒಂದೊಂದು ಹೆಡ್ಲೈನ್ ತೆಗೆದ್ರೆ ಗೊತ್ತಾಗ್ತಿದೆ. ಅದೇ ಎಲ್ಲಿ ಗೊತ್ತೇ ಆಗ್ತಾ ಇಲ್ಲ ಸರ್. ನೀವು ಇದನ್ನ ಎಲ್ಲ ಆಡ್ ಮಾಡಿದ್ರೆ ಒಂದು ನಂಬರ್ ಬರುತ್ತೆ, ಒಟ್ಟಿಗೆ ಸೇರಿಸಿದ್ರೆ ಒಂದು ನಂಬರ್ ಬರುತ್ತೆ. ಇದು ಏನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನು ಯಾರು ಹೇಳೋರು ಕೇಳೋರೇ ಇಲ್ವಾ ಇದಕ್ಕೆ ಒಂದು ವೈಟ್ ಪೇಪರ್ ಕೊಡಿ ಅಂತ ಕೇಳಿದ್ರು. ಸರ್, ಮೆಟ್ರೋ 3 ಫೇಸು ಅದು ಪೂರ್ತಿ ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲೇ ಬರುವಂಥದ್ದು. ವೇಗಾ ಸಿಟಿ ಮಾಲ್ ಇಂದ ಹೊರಡುವಂಥದ್ದು, ಪೂರ್ತಿ ನಮ್ಮ ರಿಂಗ್ ರೋಡಲ್ಲಿ ಹೋಗೋದು. ನಮ್ಮ ಸರ್ಕಾರ 24 ಅಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ 2024 ಜನವರಿಯಲ್ಲಿ ನಾನು ಟ್ವೀಟ್ ಮಾಡಿದ್ದೆ. ಹೊಸ ಸರ್ಕಾರ ಬಂದಿದ ತಕ್ಷಣ ನಾನು ಇದ್ರ ಅಪ್ರೂವಲ್ ತರಿಸ್ಕೊಡ್ತೀವಿ. ಪ್ರಧಾನಮಂತ್ರಿಗಳು ಹೇಳಿದ್ರು, ಯಾವ್ಯಾವ ಊರಿಂದ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ರೂವಲ್ ಪ್ರಾಜೆಕ್ಟ್ಸ್ ಅನ್ನೋದಿದೆ, ಹೊಸ ಸರ್ಕಾರದ ಫಸ್ಟ್ 100 ಡೇಸ್ಗೆ ನೀವು ಅದನ್ನ ಪ್ರಪೋಸಲ್ ಕೊಡಿ ಅಂತ. 100 ಡೇ ಪ್ಲಾನ್ ಅಲ್ಲಿ ಐ ಗಾಟ್ ದಿಸ್ ಇನ್ಕ್ಲೂಡೆಡ್. ನಮ್ಮ ಸರ್ಕಾರ 3ನೇ ಬಾರಿಗೆ ಆಯ್ಕೆಯಾಗಿ 2024 ಅಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಆಗಸ್ಟ್ 2024 ಅಲ್ಲಿ ಮೋದಿ ಸರ್ಕಾರದ 3ನೇ ಅವಧಿಯ ಫಸ್ಟ್ 100 ಡೇಸ್ ಒಳಗಡೆನೆ ವಿ ಗಾಟ್ ದ ಅಪ್ರೂವಲ್ ಫಾರ್ ಮೆಟ್ರೋ ಫೇಸ್ 3. ಅದಾದ ಮೇಲೆ ಇವ್ರು ಹೇಳಿದ್ರು, ರಾಜ್ಯ ಸರ್ಕಾರದವರು, ನಾವು ಅಲ್ಲಿ ಡಬಲ್ ಡೆಕ್ಕರ್ ಮಾಡ್ತೀವಿ ಅಂತಂದ್ರು. ಸೊ ಡಬಲ್ ಡೆಕ್ಕರ್ ಮಾಡಿದಾಗ ಫೀಸಿಬಿಲಿಟಿ ಸ್ಟಡಿ ಚೇಂಜ್ ಆಗಬೇಕಾಗತ್ತೆ. ಇಂಜಿನಿಯರಿಂಗ್ ಫೀಸಿಬಿಲಿಟಿ ಬೇರೆ, ಟೆಕ್ನಿಕಲ್ ಫೀಸಿಬಿಲಿಟಿ ಬೇರೆ, ಫೈನಾನ್ಷಿಯಲ್ ವಯಬಿಲಿಟಿ ಬೇರೆ. ಹಣ ಎಲ್ಲಿಂದ ತರ್ತೀರಾ, ಏನಾಗುತ್ತೆ, ಮೆಟ್ರೋ ಪ್ರಾಜೆಕ್ಟ್ ವಯಬಲ್ ಆಗತ್ತಾ ಇಲ್ಲ, ಅದು ಎಲ್ಲಾದ್ರ ಬಗ್ಗೆ ಚರ್ಚೆ ಆಗಬೇಕು. ಸೊ ಹೊಸದಾಗಿ DPR ಅದಕ್ಕೆ ಟೈಮ್ ಆಯಿತು. ಆ DPR ಅಪ್ರೂವಲ್ಗೆ ಹೋಯ್ತು. ಅಲ್ಲಿ ಇವಾಗ ಕ್ವೆಶ್ಚನ್ಸ್ಗಳು ಬಂತು, ಇದು ವಯಬಿಲಿಟಿನಾ, ಟೆಕ್ನಿಕಲ್ ವಯಬಿಲಿಟಿನಾ, ಇದು ಮಾಡ್ಬೋದಾ, ಹೇಗೆ ಏನು ಅಂತ. ಅದರಿಂದಾಗಿ ಇವಾಗ 2.5-3 ವರ್ಷ ಆಗಿದೆ. ಇವಾಗ ಅಪ್ರೂವಲ್ ಬಂದು 2.5 ವರ್ಷ ಆಗಿದೆ. ಇವ್ರ ಸರ್ಕಾರ ಬಂದು 3 ವರ್ಷ ಆಗಿದೆ. ಇವತ್ತಿಗೂ ಕೂಡ ಒಂದೇ ಒಂದು ಇಂಚ್ ಅದು ಮೂವ್ ಆಗಿಲ್ಲ. ಒಂದೊಂದು ದಿವಸ ಮೆಟ್ರೋ ಡಿಲೇ ಆಗ್ತಿದ್ರು 2ರಿಂದ 2.5 ಕೋಟಿ ರೂಪಾಯಿ ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ ಪರ್ ಡೇ. ನೀವು ಮೊನ್ನೆ ಹೈದರಾಬಾದ್ ಮೆಟ್ರೋ ಅಪ್ರೂವಲ್ ಡಿಲೇ ಆಗಿರೋದಕ್ಕೆ ಕಾಂಗ್ರೆಸ್ನ ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಹೈದರಾಬಾದ್ನಲ್ಲಿ ಮೆಟ್ರೋ ಡಿಲೇ ಆಗ್ತಾ ಇರೋದ್ರಿಂದ ಪರ್ ಡೇ 2.5 crores ಮೆಟ್ರೋ ಎಸ್ಕಲೇಷನ್ ಹೈದರಾಬಾದಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಹೈದರಾಬಾದಿಗೆ ಡಿಲೇ ಆದ್ರೆ ಬೆಂಗಳೂರಿಗೂ ಆಗ್ಬೇಕು ತಾನೆ. ಆಮೇಲೆ ಈ ಮೆಟ್ರೋ ಪ್ರಾಜೆಕ್ಟ್ಗಳ ವಯಬಿಲಿಟಿ ಇರೋದು ಹೇಗೆ ಅಂತಂದ್ರೆ, ನಾವು ಎಕ್ಸ್ಟರ್ನಲ್ ಲೋನ್ ತಗೋತೀವಿ. ಆ ಎಕ್ಸ್ಟರ್ನಲ್ ಲೋನು ನೀವು ಮೆಟ್ರೋ ಶುರು ಮಾಡೋದಕ್ಕಿಂತ ಮುಂಚಿತ, ನಿಮ್ ಮೆಟ್ರೋ ಡಿಲೇ ಆಯಿತು ಅಂತಂದ್ರೆ, ನಿಮ್ಮ ಆಪರೇಷನ್ ಶುರು ಆಗೋದು ಲೇಟ್ ಆಯಿತು ಅಂತಂದ್ರೆ, ಅವ್ರು ನೀವು ಇಂಟ್ರೆಸ್ಟ್ ಕಟ್ಟೋದು ಲೇಟಾಗಿ ಕಟ್ಟಿ ಅಂತ ಸುಮ್ಮನಾಗಲ್ಲ. ಅವರು ನೀವು DPR ಕೊಟ್ಟು ನೀವು ಯಾವತ್ತಿಂದ ಅಪ್ರೂವಲ್ ಮಾಡಿಸ್ಕೋತೀರಿ ಅಂತ ಹೇಳಿರ್ತೀರಾ, ಆ ಡೇಟ್ ಇಂದ ಬಡ್ಡಿ ಸ್ಟಾರ್ಟ್ ಆಗೋಗುತ್ತೆ, ಮೀಟರ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ನೀವು ಲೇಟ್ ಮಾಡ್ಕೊಂಡ್ರಿ, ಪಾಪ ಇಲ್ಲೆಲ್ಲ CM ಚೇಂಜ್ ಆದ್ರು, DCM ಚೇಂಜ್ ಆದ್ರು, ಹೊಸ ಮಿನಿಸ್ಟ್ರು ಬಂದ್ರು, ಈ ಎಲ್ಲ ಪೊಲಿಟಿಕಲ್ ಎಲ್ಲ ನಿಮ್ ಕಾರಣ ಇರೋದ್ರಿಂದ ನಾವು ಅರ್ಥ ಮಾಡ್ಕೊಂತೀವಿ, ನಿಮಗೊಂದು 3 ವರ್ಷ ಎಕ್ಸ್ಟೆನ್ಷನ್ ಕೊಡ್ತೀವಿ, ನೀವು ಬಡ್ಡಿ ಕಟ್ಟಬೇಡಿ ಅಂತ ಸಾಲ ಕೊಟ್ಟವ್ರು ಕೇಳಲ್ಲ ಇಂಟರ್ನ್ಯಾಷನಲ್ ಸಂಸ್ಥೆಯವರು. ಸೊ ಯಾವಾಗ ಈ ಎಸ್ಕಲೇಷನ್ ಆಗುತ್ತೆ, ಡಿಲೇ ಆಗುತ್ತೆ, ಮೆಟ್ರೋ ಮೇಲೆ, BMRCL ಮೇಲೆ ಅದು ಬರೆ ಬೀಳುತ್ತೆ. ಅದಕ್ಕೆ BMRCL ಅವ್ರು ಏನ್ ಮಾಡ್ತಾ ಇದ್ದಾರೆ, ರೇಟನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರು ಮೆಟ್ರೋ ದೇಶದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದಕ್ಕೆ ಒನ್ ಆಫ್ ದ ರೀಸನ್ಸ್ ಏನು ಅಂದ್ರೆ ಇದೇ ಕಾರಣ. ಕರೆಕ್ಟ್ ಟೈಮಿಗೆ ನೀವು ಪ್ರಾಜೆಕ್ಟ್ನ ಮುಗಿಸಲ್ಲ, ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಕಾಸ್ಟ್ ಎಸ್ಕಲೇಷನ್ ಆದ್ಮೇಲೆ ಆಪರೇಷನ್ಸ್ ಶುರು ಆಗೋದಕ್ಕಿಂತ ಮುಂಚಿತವಾಗೇನೆ ನೀವು ಅದಕ್ಕೆ ಬಡ್ಡಿ ಕಟ್ಟಬೇಕಾಗತ್ತೆ. ಆ ಬಡ್ಡಿ ಕಟ್ಟೋದಕ್ಕೋಸ್ಕರ ಎಕ್ಸಿಸ್ಟಿಂಗ್ ಮೆಟ್ರೋ ಆಪರೇಷನ್ಸ್ ಎಲ್ಲಿ ನಡೀತಾ ಇದೆ ಅಲ್ಲಿರುವಂತ ನಾಗರಿಕರ ಮೇಲೆ, ಪ್ರಯಾಣಿಕರ ಮೇಲೆ ನೀವು ರೇಟ್ ಜಾಸ್ತಿ ಮಾಡ್ತೀರಾ. ಅಲ್ಲಿಂದ ಬರೋ ಹಣದಲ್ಲಿ ನೀವು ಹೊಸ ಪ್ರಾಜೆಕ್ಟ್, ಶುರು ಆಗಿಲ್ಲದೆ ಇರೋ ಪ್ರಾಜೆಕ್ಟ್, ಡಿಲೇ ಆಗಿರೋ ಪ್ರಾಜೆಕ್ಟ್ ಬಡ್ಡಿ ಕಟ್ತಾ ಇದ್ದೀರಾ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹಸ್ ಹ್ಯಾಪೆಂಡ್ ವಿತ್ BMRCL. ಅನ್ಫಾರ್ಚುನೇಟ್. ಈಗ ನೀವು ಡ್ಯಾಶ್ ಬೋರ್ಡ್ ವಿಷಯ ಹೇಳಿದ್ರಿ, ಮುಂಚೆನೆ ಬಹಳ ಮುಂಚೆನೆ
ಬಂತು, ಸಕಾಲ ಬಂತು, ಹೆಲ್ತ್ ಡಿಪಾರ್ಟ್ಮೆಂಟ್ ಬಂತು, ಎಲ್ಲ ಡೆಡ್. ಯಾವುದೂ ಲೈವ್ ಆಗಿ ಇರೋದೇ ಇಲ್ಲ. ಒಂದು ಸರ್ಟನ್ ಪೀರಿಯಡ್ ಯು ಕ್ಯಾನ್ ಸಿ ದಟ್ ಅದು ಇರೋದೇ ಇಲ್ಲ. ಇದನ್ನು ಇವ್ರು ಮಾಡಿದ್ಮೇಲೆ ಇವ್ರ ಗೌರ್ಮೆಂಟ್ ಒಂದು ಇರುತ್ತೆ ಅಂತ ಏನು ಗ್ಯಾರಂಟಿ ಸರ್? ಇದು ಒಂದು ರೋಡ್ ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಇವ್ರಿಗೆಲ್ಲ ಗೊತ್ತು ಕಾಣುತ್ತೆ. ಕಾಂಟ್ರಾಕ್ಟ್ ಬೋರ್ಡ್ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಲೆಂತ್ ಆಫ್ ಕರೆಕ್ಟ್ ಏನೇ ವರ್ಕ್ಗಳು ಇರುತ್ತೆ, ಟೋಟಲ್ ಕಾಸ್ಟ್ ಏನು, ಮೇಂಟೆನೆನ್ಸ್ ಪೀರಿಯಡ್ ಏನು, ಎಲ್ಲ ಡಿಸ್ಪ್ಲೇ ಮಾಡಬೇಕಾಗಿತ್ತು. ನಾಟ್ ಓನ್ಲಿ ದಟ್, ಪ್ರೈವೇಟ್ ಬಿಲ್ಡಿಂಗ್ ಮೇಲೆ ಇರಬೇಕಾಗಿತ್ತು. ಕರೆಕ್ಟ್. ಅದೆಲ್ಲ ಹೊಟ್ಟೋಗೋಯ್ತು. ನಿಮ್ಮ ಡ್ಯಾಶ್ ಬೋರ್ಡ್ ಮೇಲೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಸರ್. ಇದಕ್ಕೆ ಒಂದೇ ಗ್ಯಾರಂಟಿ, ಸಾರ್ವಜನಿಕರು ನಾವುಗಳೆಲ್ಲರೂ ಕೂಡ ಇದಕ್ಕೆ ಪದೇ ಪದೇ ಧ್ವನಿ ಎತ್ತಾ ಇರೋದು. ದೇರ್ ಇಸ್ ನೋ ಶಾರ್ಟ್ ಕಟ್ ಟು ದಿಸ್. ಬೈ ಡಿಫಾಲ್ಟು ಸಿಸ್ಟಮ್ ಜನಕ್ಕೆ ಈ ಎಲ್ಲ ವಿಚಾರಗಳನ್ನು ಕೊಡೋದಕ್ಕೆ ಅಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿರುವಂಥ ಸಿಸ್ಟಮ್ಮು, ದೇ ಡೋಂಟ್ ವಾಂಟ್ ಇಟ್. ದೇ ವಾಂಟ್ ದ ಸಿಸ್ಟಮ್ ಟು ಬಿ ಒಪೇಕ್. ನಿಮ್ಮ ಹಣ ಎಲ್ಲಿ ಹೋಗ್ತಾ ಇದೆ, ಯಾರು ಇನ್ಚಾರ್ಜು, ಏನು ಅಂತ ನಿಮಗೆ ಗೊತ್ತಾಗಬಾರ್ದು ಅಂತಾನೆ ಸಿಸ್ಟಮ್ ಇಸ್ ಡಿಸೈನ್ಡ್. ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಪ್ರಶ್ನೆ ಕೇಳ್ಬಿಡ್ತೀರಲ್ಲ. ಸೊ ಸಿಸ್ಟಮ್ ಅನ್ನ ನಾವು ಸರಿ ಮಾಡಬೇಕು ಅಂತಂದ್ರೆ ಎಷ್ಟು ಟ್ರಾನ್ಸ್ಪರೆನ್ಸಿ ತರ್ಲಿಕ್ಕೆ ಸಾಧ್ಯ ಇದೆಯೋ, ಎಷ್ಟು ಅಕೌಂಟಬಿಲಿಟಿ ತರ್ಲಿಕ್ಕೆ ಸಾಧ್ಯ ಇದೆಯೋ ಅದೇ ನಾವು ಮಾಡಬೇಕಾಗಿರೋದು. ಬೆಂಗಳೂರಿಗೆ ಹೊಸ ಪ್ರಾಜೆಕ್ಟ್ಗಳು ಬೇಕಿಲ್ಲ. ಇರೋ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಲಿ, ಅಕೌಂಟಬಿಲಿಟಿ ಇರಲಿ. ನಮ್ಗೆ ಹೊಸ ಟಾರ್ ಬೇಕಿಲ್ಲ, ಹೊಸ ರಸ್ತೆಗಳು, ಫ್ಲೈಓವರ್ಗಳು ಬೇಕಿಲ್ಲ. ಇರೋ ರಸ್ತೆಗಳನ್ನ ನೀವು ಗುಂಡಿ ಮುಚ್ಚಿ. ಎಲ್ಲಿಂದ ಮುಚ್ತಾ ಇದ್ದೀರಾ, ಮುಚ್ಚಿರೋ ನೀವು ಗುಂಡಿ ಮುಚ್ಚಕ್ಕೆ ತಗೊಂಡ್ಬಂದಿರುವಂತ ದುಡ್ಡು ಎಲ್ಲಿ ಹೋಗಿದೆ, ಇದ್ರದ್ದೊಂದು ಲೆಕ್ಕ ಕೊಡಿ. ಇದನ್ನ ನಾವು ಕೇಳ್ತಾ ಇರ್ತೀವಿ. ನಾನು ಲಾಸ್ಟು ಅದನ್ನ ಮಾತನಾಡಿದ್ದೆ. ಹಿಂದೆ ಮೆಟ್ರೋ ದರ ರೇಟ್ ಜಾಸ್ತಿ ಆಗದಲ್ಲೇ ಇರೋದಕ್ಕೆ ಒಂದು ಕಾರಣ ಇದ್ದಿದ್ದು, ರಾಜ್ಯ ಸರ್ಕಾರ BMRCLಗೆ ಒಂದು ಕ್ಯಾಶ್ ಸಪೋರ್ಟ್ ಕೊಡ್ತಾ ಇತ್ತು. ರಾಜ್ಯ ಸರ್ಕಾರ ಇವಾಗ ಅವರೇ ಅಡ್ಮಿಷನ್ ಮಾಡಿಕೊಂಡ್ರು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ. ರಾಜ್ಯ ಸರ್ಕಾರದ ಇವತ್ತಿನ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ನಮಗೆ ಈ ಕ್ಯಾಶ್ ಸಪೋರ್ಟ್ ಕೊಡೋಕ್ಕಾಗ್ತಾ ಇಲ್ಲ, ನಾವು ಅದನ್ನು ವಾಪಸ್ ತಗೊಳ್ತಾ ಇದ್ದೀವಿ ಅಂತ. ಇದು ಒಂದು ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರು, ಕಳೆದ 4.5 ವರ್ಷದಿಂದ ಒಂದೇ ಒಂದು ಸಿಂಗಲ್ಲು ಹೊಸ ಮೆಟ್ರೋ ಲೈನ್ ಕೆಲಸ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿಲ್ಲ. ಸೊ ಬೆಂಗಳೂರು ಮೆಟ್ರೋ ನೆಟ್ವರ್ಕು ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಮೇಲೆನೆ ಇವ್ರದ್ದು ಫೈನಾನ್ಷಿಯಲ್ ಬರ್ಡನ್ ಆಗಬೇಕು. ಸೊ ಅದರಿಂದ ಫೇರ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಡಿಲೇ ಆಗೋದ್ರಿಂದ ಕಾಸ್ಟ್ ಎಸ್ಕಲೇಷನ್ ಹೇಗಾಗ್ತಾ ಇದೆ ಅಂತ ನಾನು ಹೇಳಿದೆ. ಇದೆಲ್ಲವೂ BMRCL ಕೆಳಗಡೆನೆ ಇರುವಂಥದ್ದು. ಇನ್ನೊಂದು, ನಿನ್ನೆ ನಾನು ಕೃಷ್ಣ ಬೈರೇಗೌಡರ ಹತ್ರನೂ ಹೇಳಿದೆ, BMRCL ಮಾಡಬೇಕಾಗಿರುವಂಥ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಕೆಲಸ ಅಂತಂದ್ರೆ ನಾನ್ ಫೇರ್ ರೆವೆನ್ಯೂ, ಇದನ್ನ ಇನ್ಕ್ರೀಸ್ ಮಾಡಬೇಕು. ನೀವು ಡೆಲ್ಲಿ ಮೆಟ್ರೋ ಕಂಪೇರ್ ಮಾಡಿದ್ರೆ ಬೆಂಗಳೂರು ಮೆಟ್ರೋ 30% ಕೂಡ ನಾನ್ ಫೇರ್ ರೆವೆನ್ಯೂ ಕಲೆಕ್ಟೇ ಮಾಡಲ್ಲ. ನಾನ್ ಫೇರ್ ರೆವೆನ್ಯೂ ಬರೋದು ಹೇಗೆ? ಮೆಟ್ರೋ ಸ್ಟೇಷನ್ ಇವಾಗ 15,000 ಕೋಟಿ 19,000 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಒಂದು ಮೆಟ್ರೋ ಲೈನ್ ಹಾಕ್ತೀವಿ. ಸುತ್ತಮುತ್ತ ಇರುವಂಥ ಏರಿಯಾದಲ್ಲಿ ಏನು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆಗಬೇಕು, ಆ FSIಗಳನ್ನು ಜಾಸ್ತಿ ಮಾಡಿ, FAR ರೇಷಿಯೋಗಳನ್ನು ಜಾಸ್ತಿ ಮಾಡಿ, ಅಲ್ಲಿ ಬರುವಂಥ ಡೆವಲಪ್ಮೆಂಟನ್ನು BMRCL ಯಾವ ರೀತಿ ಅದರದ್ದು ಉಪಯೋಗ ತಗೊಳ್ಬೋದು, ಇದನ್ನು ಮಾಡಬೇಕಾಗಿದೆ. ಇನ್ಫ್ಯಾಕ್ಟ್ ಅರ್ಬನ್ ಚಾಲೆಂಜ್ ಫಂಡ್ನ ಬಗ್ಗೆ ನಾನೇನು ಮಾತನಾಡಿದೆ, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಅರ್ಬನ್ ಚಾಲೆಂಜ್ ಫಂಡ್. ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂತ. ಎಲ್ಲಿ ಮೆಟ್ರೋ ಲೈನ್ ಬರುತ್ತೆ, ಮೆಟ್ರೋ ಲೈನ್ನ 500 ಮೀಟರ್ಸ್ ದೂರದಲ್ಲಿ ಸುತ್ತಮುತ್ತ ಇರುವಂಥದ್ರಲ್ಲಿ ನೀವು FAR ಜಾಸ್ತಿ ಮಾಡಿ, FSI ಜಾಸ್ತಿ ಮಾಡಿ, ಹೈ ರೈಸ್ ಬಿಲ್ಡಿಂಗ್ಗಳನ್ನು ಕೊಟ್ಟು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟನ್ನು ಆ ಭಾಗದಲ್ಲಿ ಜಾಸ್ತಿ ಮಾಡಿ, ಆ ಲ್ಯಾಂಡ್ ವ್ಯಾಲ್ಯೂ ಕ್ಯಾಪ್ಚರನ್ನು BMRCL ಮಾಡಬಹುದಾ? ದಿಸ್ ಇಸ್ ಹೌ ಮೆಟ್ರೋ ಸಿಸ್ಟಮ್ಸ್ ರನ್ ಅರೌಂಡ್ ದ ವರ್ಲ್ಡ್. ನಾನು 2 ತಿಂಗಳ ಹಿಂದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನು ತಗೊಂಡು ಒಂದು ಕೋರ್ಸ್ ಅನ್ನು ಸ್ಟಡಿ ಮಾಡಲಿಕ್ಕೆ ಯೂನಿವರ್ಸಿಟಿ ಆಫ್ ಟೋಕಿಯೋಗೆ ಹೋಗಿದ್ದೆ. 15 ದಿವಸಗಳ ಕಾಲ ಟೋಕಿಯೋದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಟೋಕಿಯೋದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಅಧ್ಯಯನ ಮಾಡ್ಕೊಂಡು ಬಂದೆ. ಟೋಕಿಯೋ ನಗರದ ಜನಸಂಖ್ಯೆ ಬೆಂಗಳೂರಿನ ದುಪ್ಪಟ್ಟು, 3.25 ಕೋಟಿ. ಅಷ್ಟು ದೊಡ್ಡ, ಅಷ್ಟು ಜನಸಂಖ್ಯೆ ಇರುವಂತಹ ಟೋಕಿಯೋ ನಗರ, ಹೌ ಡಸ್ ಇಟ್ ಫಂಕ್ಷನ್? ಅಲ್ಲಿ ಮೆಟ್ರೋ ಕಂಪನಿಗಳೇ ರಿಯಲ್ ಎಸ್ಟೇಟ್ ಕಂಪನಿಗಳು. ಅವರು ಒಂದು ಹೊಸ ಏರಿಯಾ ಡೆವಲಪ್ ಆದ್ಮೇಲೆ ಮೆಟ್ರೋ ತಗೊಂಡು ಹೋಗಲ್ಲ. ಅಲ್ಲಿ ಫಸ್ಟ್ ಮೆಟ್ರೋ ಲೈನ್ ಹಾಕ್ತಾರೆ, ಆಮೇಲೆ ಅದೇ ಮೆಟ್ರೋ ಕಂಪನಿ ಅಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್. ಸೊ ನಾವು ಕೂಡ ಗ್ಲೋಬಲ್ ಮಾಡೆಲ್ಸ್ ಇಂದ ಇಂಥವನ್ನು ಕಲ್ತ್ಕೊಂಡು ಬರಬೇಕು.
ನಮ್ಮ BMRC ಅವರು ಹೋದ್ರು, 3 ದೇಶ ಟೂರ್ ಮಾಡ್ಕೊಂಡು ಬರ್ತೀವಿ, ನಾವು ರೇಟ್ ಮಾಡ್ತೀವಿ ಅಂತ. ಏನು ಕಲ್ತ್ಕೊಂಡ್ ಬಂದ್ರು ಅಂದ್ರೆ ಬಂದು ಬರೆ ಹೇಳಿದ್ರು ಎಲ್ಲರದೂ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಫೇರ್ ಜಾಸ್ತಿ ಮಾಡಿದ್ರು. ಹೋಗಿ ಇಂಥದ್ದು ಏನಾದರೂ ಕಲ್ತ್ಕೊಂಡ್ ಬಂದಿದ್ದಿದ್ರೆ ಇನ್ನೊಂದು ಮಾಡ್ಬೋದು ಅನ್ನೋದಿದ್ರೆ ಜನನು ಖುಷಿ ಪಟ್ಟಿರೋರು. ಇವ್ರು ಸಿಂಗಾಪುರು, ಹಾಂಗ್ಕಾಂಗು ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದು ಜನಕ್ಕೆ ಮಾಡಿದ್ದೇನು ಅಂತಂದ್ರೆ 60 ರೂಪಾಯಿ ಇದ್ದಿದ್ದನ್ನ 90 ರೂಪಾಯಿ ಮಾಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.